ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ತಡರಾತ್ರಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇಂದು ಮನೆಯ ಮೇಲೆ ಮುಸ್ಲಿಂ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ ಎನ್ನುವ ಆರೋಪದ ಮೇಲೆ ಕೆಲ ಕಾಲ ಬಿಗುವಿನ ವಾತಾವರಣವೇ ನಿರ್ಮಾಣವಾಗಿತ್ತು. ಇದೀಗ ಇಬ್ಬರು ಮುಸ್ಲಿಂ ಯುವಕರು ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಹಸೇನ್ ಮತ್ತು ಅಫ್ಷದ್ ಇದೀಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ವಿಜಯಪುರ ಬಡಾವಣೆಯಲ್ಲಿರುವಂತಹ ಸುಧಾ ಎನ್ನುವರ ಮನೆ ಮೇಲೆ ಕಲ್ಲನ್ನು ತೂರಾಟ ನಡೆಸಿದ್ರು ಅನ್ನೋ ಆರೋಪದ ಮೇಲೆ ಬಜರಂಗ ದಳ ಹಾಗೇನೆ ಬಿಜೆಪಿ ಮುಖಂಡರು ಇವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹರ್ಷದ್ ನಮ್ಮ ಜೊತೆಗಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಏನಾಯಿತು, ನೀವು ಯಾಕೆ ರಾತ್ರಿ ಅಲ್ಲಿಗೆ ಹೋಗಿದ್ರಿ, ಏನಾಯಿತು? ನಾವಲ್ಲಿ ಬರೀ ಪಾನಿಪುರಿ ತಿನ್ನಾಗ ಹೋಗಿದ್ದು ಸರ್. ಪಾನಿಪುರಿ ತಿನ್ಕೊಂಡು ಅಲ್ಲಿ ತಿರಕ್ ಪಾರ್ಕಿಂದ ಬರ್ತಿದ್ವಿ ಆ ಕಡೆಯಿಂದ. ಅವ್ರು ಸುಮಾರು ಜನ ನಿಂತಿದ್ರು, ಅಲ್ಲಿ ಒಂದು 10-15 ಜನ ನಿಂತಿದ್ರು. ನಮಗೆ ಕರೆದ್ವಿ, ನಾವು ಏನಣ್ಣ ಅಂತ ಕೇಳ್ಕೊಂಡು ಹೋಗಿದ್ದಷ್ಟೇ. ಕೇಳ್ಕೊಂಡು ಹೆಸರು ಕೇಳಿದರು. ಹೆಸರು ಅವ್ನು ಹೇಳಿ ಹಸೇನ್ ಮತ್ತು ಅಫ್ಷಾದ್ ಅಂತ ಹೇಳಿದ ತಕ್ಷಣ ಏನು ಕೇಳಿಲ್ಲ ಏನಿಲ್ಲ, ಫುಲ್ ಹೊಡೆದ್ರು. ಒಂದೇ ರಾಡ್ ಬ್ಯಾಟೆಲ್ಲ ಆಯಿತು, ಅವರಲ್ಲಿ ಕೈಯಲ್ಲೆಲ್ಲ ಹಾಕಿ ಬ್ಯಾಟೆಲ್ಲ ಆಯಿತು. ಅವ್ನಿಗೆ ಮೂಗಿಗೆ ಹೊಡೆದು ಮೂಗಿ ಫುಲ್ ರಕ್ತ ಇಡು ರಾತ್ರಿ ಎಲ್ಲ ಪೊಟೇಷನಲ್ಲೆಲ್ಲ. ನೀವಿಬ್ಬರು ಫ್ರೆಂಡ್ಸಾ? ನಾವಿಬ್ಬರು ಫ್ರೆಂಡ್ಸೇ. ಬರೀ ಬರುವಾಗ ಕರ್ಕೊಂಡೋಗಿ ಅದು ತಿಲಕ್ ಪಾರ್ಕ್ ಹತ್ರ ಹೋಗಿ ಚಾಕು ಎಲ್ಲ ತೋರಿಸಿದ್ರು ನಮಗೆ ಕೈಯಿಂದ. ಸಾಯಿಸ್ಬಿಡ್ತೀವಿ ಏನು ಯಾರು ತೋರಿಸಿದವ್ರು ಗೊತ್ತಾ ನಿಮಗೆ? ಶ್ಯಾಮ್ ಮತ್ತು ಸಂತೋಷ್ ಅಂತ ಇದ್ದಾರೆ. ಅಲ್ಲ, ನೀವು ಕಲ್ಲು ತೂರಾಟ ನಡೆಸಿದ್ರ ಅಲ್ಲಿ? ಇಲ್ಲ, ನಾವು ಮಾಡಿಲ್ಲ. CCTV ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಅದು ನಾವು ಆ ಥರ ಮಾಡೋದು ಇಲ್ಲ ಕೆಲಸ ಎಲ್ಲ. ನೀವು ಬೈಕಲ್ಲಿ ಏನಾದ್ರು ಓಡಾಡ್ತೀವಿ, ನಾವು ನಡ್ಕೊಂಡು ತಿನ್ಕೊಂಡು ಹೋಗ್ತಿದ್ದೀವಿ ಮನೆ ಅಷ್ಟೇ. ಅವ್ರು ಕರ್ದು ಹಂಗೆ ಮಾಡಿರಲ್ಲ. ಹೊಡೆದು ರಾಡಲ್ಲೆಲ್ಲ ಹೊಡೆದು ಕಾಲು ಬ್ರೋಕ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಎಲ್ಲ. ಈಗ ಹಸೇನ್ ಕೂಡ ನಮ್ಮ ಜೊತೆಗಿರುವಂಥದ್ದು. ಅವ್ರು ಮಾತಾಡ್ಸೋಣ. ನೀವಿಬ್ಬರು ಕೂಡ ಒಟ್ಟಿಗೆ ಹೋಗಿದ್ರಿ, ನಿಮ್ಮ ಮೇಲೂ ಕೂಡ ಯಾವ ರೀತಿ ಹಲ್ಲೆ ಆಗಿದೆ, ಯಾರು ಹಲ್ಲೆ ಮಾಡಿದರು? ಸಂತೋಷ್ ಕೋಟಿಯಾರ್ ಮತ್ತು ಶಿವಮ್ ಅಂತ ನಮಗೆ ಹಲ್ಲೆ ಮಾಡಿದ್ದು. ನಾನು ಕುರಾನ್ ಮೇಲೆ ಆಣೆ ಹಾಕಿದೆ, ನಾನು ಏನೂ ಮಾಡಿಲ್ಲ ಅಣ್ಣ ಅಂತ. ಆಮೇಲೆ ಚಾಕು ಎಲ್ಲ ತೆಗ್ದು ಎದುರಿಸಿದ್ವಿ ಮತ್ತು ಬ್ಯಾಟೆಲ್ಲ ತೆಗ್ದು ಅವನಿಗೆ ಹೊಡಿದ್ವಿ. ನನ್ನ ಮುಖ ಮುತಿ ಎಲ್ಲ ರಕ್ತ ಬರೋ ಥರ ಹೊಡೆದಿದ್ದಾರೆ. ಅದೇ ನೀವು ಆ ಮನೆ ಹತ್ರ ಹೋಗಿದ್ರಾ ರಾತ್ರಿ? ಪಾನಿಪುರಿ ತಿನ್ಕೊಂಬರೋತ್ತಿಗೆ ಆ ಮನೆ ಹತ್ರ ಹೋಗಿದ್ರಾ? ಅಂದರೆ ನೀವು ಪೆನ್ಷನ್ ಮಾಲ್ ಆದರೆ ಆ ಕಡೆ ಬರ್ಬೋದಾಯ್ತು, ಈ ಕಡೆ ಯಾಕೆ ಬಂದ್ರಿ, ಏನು ಕಾರಣ? ಹಂಗೆ ಬರೋದಲ್ಲ, ಅವನಿಗೆ ಬಾಬ್ಲೈನ್ ಹತ್ರ ಬಿಟ್ಟು ನಾನು ಹಂಗೆ ಅಂಡೆ ಛತ್ರಾಗಿ ಹೋಗೋಣ ಅಂತ. ಅಂದರೆ ಏನರಲ್ಲಿ ಹೋಗಿದ್ರಿ? ನಡ್ಕೊಂಡು ಹೋಗಿದ್ವಿ ನಾವು. ಅವರು ಅಲ್ಲೇ ಕರೆದು, ಅವ್ರ ಫ್ರೂಟ್ ಅಂಗಡಿ ಇದೆ, ಅಲ್ಲಿ ಕರೆದು ಹೆಸರು ಏನಂತ ಕೇಳಿದ್ರು. ನಾನು ಹೆಸರು ಹೇಳಿದೆ, ಅವನು ಹೇಳ್ದ. ಅಲ್ಲೇ ನಮಗೆ ಹೊಡ್ಕೊಂಡು ತಿಲಕ್ ಪಾರ್ಕ್ ಹತ್ರ ಹೋಗಿ ಅಂದರೆ ಸಾಕಷ್ಟು ಅನುಮಾನ ಬರುವಂಥದ್ದು. ವಿಜಯಪುರ ರಸ್ತೆಯಲ್ಲಿ ಎಡಭಾಗದಲ್ಲೇ ರಸ್ತೆ ಇರುವಂಥದ್ದು, ಈ ಭಾಗದಲ್ಲಿ ಯಾಕೆ ನಡ್ಕೊ ಬಂದ್ರಿ ಅನ್ನೋದು ಒಂದು ಡೌಟ್ಫುಲ್ ಆಗುತ್ತೆ. ಬಾರ್ಲೈನಿಗೆ ಸ್ಟ್ರೈಟ್ ರೋಡಲ್ಲ, ನಾನು ಒಬ್ಬನೇ, ಅವನಿಗೆ ಬಿಟ್ಟು ಅವನಿಗೆ ಡ್ರಾಪ್ ಮಾಡಿ ನಾನು ಹಂಗೆ ಮನೆಗೆ ಹೋಗೋಣ ಅಂತ ಮಾಡಿದ್ದು. ಅವರು ಹೆಸರು ಕೇಳಿ ಆಮೇಲೆ ಹೊಡೆದು ಕುರಾನ್ ಮೇಲೆ ಆಣೆ ಆಗ್ದಲ್ಲ, ಇನ್ನೂ ಚಾಕು ಎಲ್ಲ ತೋರಿಸಿ ಮುಖಾಮುಖಿಗೆ ರಕ್ತ ಬರುತ್ತಾ ಹೊಡೆದಿರೋದು. ಇದಿಷ್ಟು ಹಲ್ಲೆಗೆ ಒಳಗಾಗಿರುವಂಥ ಯುವಕರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿರುವಂಥದ್ದು ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.